ಮಂಗಳೂರಿನ ವಾಮಂಜೂರು ಸಮೀಪದಲ್ಲಿರುವ ಸೈಂಟ್ ರೇಮಂಡ್ಸ್ ಪಿಯು ಕಾಲೇಜಿಗೆ ರಜತ ಮಹೋತ್ಸವದ ಸಂಭ್ರಮ. ಈ ಪ್ರಯುಕ್ತ ಕಾಲೇಜಿನ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಂಗಳೂರಿನ ವಾಮಂಜೂರು ಸಮೀಪದಲ್ಲಿರುವ ಸೈಂಟ್ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜು ಇದೀಗ 25ನೇ ವರ್ಷವನ್ನು ಪೂರೈಸಿದೆ. ಈ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೆಥನಿ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ವಂದನೀಯ ಸಿಸ್ಟರ್ ಡಾಕ್ಟರ್ ಲಿಲ್ಲಿ ಪಿರೇರಾ ರಜತ ಮಹೋತ್ಸವದ ಅಧಿಕೃತ ಲಾಂಛನವನ್ನು ಅನಾವರಣಗೊಳಿಸಿ ಕಾಲೇಜಿನ ನೂತನ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿದ್ರು. ತದಬಳಿಕ ಮಾತನಾಡಿದ ಅವರು, ಸಂಸ್ಥೆಯ ವಿದ್ಯಾರ್ಥಿ ಮತ್ತು ಮಾನವೀಯತೆಯ ಕೇಂದ್ರಿತ 7 ಪ್ರಮುಖ ಯೋಜನೆಗಳ ಮಹತ್ವವನ್ನು ತಿಳಿಯಪಡಿಸಿದ್ರು. ಸಂಸ್ಥೆಯ ಬೆಳವಣಿಗೆಯಲ್ಲಿ ತಮ್ಮ ಅಪಾರ ಶ್ರಮವನ್ನು ನೀಡಿದ್ದ ಎಲ್ಲ ಪ್ರಾಂಶುಪಾಲರು ಹಾಗೂ ಇತಿಹಾಸದ ಪುಟಗಳಲ್ಲಿ ಅಕ್ಷರವಾಗಿ ನಿಂತಿರುವ ಬೋಧಕ ವರ್ಗದ ಸದಸ್ಯರನ್ನ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದ್ರು. Come on, fill in the blanks. If you want to go fast, go alone because you can run. If you want to go far, then go together. Not two, okay, together. Two you add together, okay, so together, because only together we can achieve something long term. So this is what is the whole idea about this statement. ಈ ಸಂದರ್ಭದಲ್ಲಿ ದಾಸ್ ಅಸೋಸಿಯೇಟ್ಸ್ನ ಮಾಲಕರಾದ ಮೋಹನ್ ದಾಸ್ ಶೆಟ್ಟಿ ಅವರು ಕಾಲೇಜಿನ ಗೀತೆಯನ್ನ ಅನಾವರಣಗೊಳಿಸಿ ಮಾತನಾಡಿ, ವಾಮಂಜೂರಿನಲ್ಲಿ ಈ ಸಂಸ್ಥೆ ಶಿಕ್ಷಣ, ಶಿಸ್ತು ಮತ್ತು ಮೌಲ್ಯಗಳನ್ನು ಒಳಗೊಂಡ ನಿಜವಾದ ವಿದ್ಯಾಮಂದಿರವಾಗಿದ್ದು ಶತಮಾನದೆತ್ತರಕ್ಕೆ ಬೆಳೆಯಲಿ ಎಂಬುದಾಗಿ ಶುಭ ಹಾರೈಸಿದ್ರು. ಈಗಿನ ಕಾಲದಲ್ಲಿ ನೀವು ನೋಡಬಹುದು, ಯಾವುದೇ ಒಂದು ಸಂಸ್ಥೆಯನ್ನು ನಡೆಸುವುದರಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ. ಅದೇ ರೀತಿ 25 ವರ್ಷ ಸುದೀರ್ಘವಾದಂತಹ ಕಾಲದಲ್ಲಿ ಅದ್ವಿತೀಯವಾದಂತಹ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಎಲ್ಲರಿಗೂ ಜ್ಞಾನವನ್ನು ಪ್ರಸರಿಸುವಂತಹ ಒಂದು ಕ್ಷೇತ್ರ ಅಂದರೆ ಇದು ಸೈಂಟ್ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನಗೆ ಮಾತಾಡಲು ಅವಕಾಶ ಕೊಟ್ಟು ನನ್ನನ್ನು ಸನ್ಮಾನಿಸಿದಂತಹ ವಿದ್ಯಾಲಯದ ಎಲ್ಲ ಹಿರಿಯರಿಗೂ ಅದೇ ರೀತಿ ಶಿಕ್ಷಕ ವರ್ಗದವರಿಗೂ ನನ್ನ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ, 100 ವರ್ಷ ಸೆಂಚುರಿ ಜುಬ್ಲಿ ಈ ಇನ್ಸ್ಟಿಟ್ಯೂಷನ್ ಆಚರಿಸಲಿ. ನಿಮ್ಮೆಲ್ಲರ ಸಹಕಾರದಿಂದ ಈ ವಿದ್ಯಾಲಯ. ಎಡ್ವರ್ಡ್ ಫ್ರಾನ್ಸಿಸ್ ಪಿರೇರಾ ಅವರು ಲಕ್ಕಿ ಡ್ರಾ ಕೂಪನ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದ್ರು. ಕಾಲೇಜಿನ ಬೋಧಕ ವರ್ಗ ಹಾಗೂ ಆಡಳಿತ ತಂಡದ ಅಪಾರ ಶ್ರಮವನ್ನು ಉಲ್ಲೇಖಿಸಿ ಈ ಸಂಸ್ಥೆಯು ಇನ್ನು ಅನೇಕ ದಶಕಗಳು ಶ್ರೇಷ್ಠತೆಯ ಬೆಳಕಿನಲ್ಲಿ ತೇಜಸ್ಸಾಗಲಿ ಎಂದು ಹೇಳಿದರು. ಹಾಗೆ ಈ ವಿದ್ಯಾಸಂಸ್ಥೆಯು ನನಗೆ ತುಂಬಾ ಪ್ರೀತಿಯ ವಿದ್ಯಾಸಂಸ್ಥೆ. ಯಾಕೆಂದರೆ ನನ್ನ 2 ಮಕ್ಕಳು ಇಲ್ಲಿ ಹೈಸ್ಕೂಲು PUC ಪೂರೈಸಿದವರು. ಅವರಿಗೆ ಸೈನ್ಸ್ ಟೀಚರ್ಸ್ ಅಂದರೆ ತುಂಬ ಪ್ರೀತಿ. ಎಸ್ಪೆಷಲಿ ನಾನು ಹೆಸರು ಮಾಡ್ತೀನಿ, ಲಿಖಿತ ಮ್ಯಾಮ್, ವಿನೀತ ಎಲ್ಲ ಎಲ್ಲರೂ ಪ್ರೀತಿ. ಆದರೆ ಅವರಿಬ್ಬರು ನನ್ನ PCM ವಿದ್ಯಾರ್ಥಿಗಳು. ಈಗ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಹಾಗೆ ನನಗೆ ಈ ಸಂಸ್ಥೆ ಅಂದರೆ ಅದಕ್ಕೇನಾಗಿ ತುಂಬ ಪ್ರೀತಿ. ನಾನು ಇಲ್ಲಿ ಕೆಲವರು ಹೇಳುವುದು, ಸಮಾಜದ ಬಡ 25 ಕುಟುಂಬಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸುವ ಯೋಜನೆಯನ್ನ ಉದ್ಘಾಟಿಸಿದ ಕಾಲೇಜಿನ ಹಳೆ ವಿದ್ಯಾರ್ಥಿ ಅನಿಲ್ ಡಿಮೆಲ್ಲೋ ಅವರು ಕಾಲೇಜಿನ ದಿನಗಳನ್ನು ಸ್ಮರಿಸಿದ್ರು. ಇಲ್ಲಿ ಸೆಂಟ್ ರೇಮಂಡ್ಸ್ PU ಕಾಲೇಜಿಗೆ 2007 ಅಲ್ಲಿ PUCಗೆ ಜಾಯಿನ್ ಆಗಿ 2009 ಅಲ್ಲಿ PUC ಇಂದ ಡಿಗ್ರಿಗೆ ಹೋಗುವಾಗ ಇಲ್ಲಿ ಇದ್ದ ಎಲ್ಲ ಲೆಕ್ಚರರ್ಸ್ ಹೇಳಿದ್ರು, ಯು ಆರ್ ಗುಡ್ ಫಾರ್ ಎವ್ರಿಥಿಂಗ್ ಅಂತ. ಈ ಒಂದು ವೇದಿಕೆಯಲ್ಲಿ ನಾನು ಮುಖ್ಯವಾಗಿ 2 ಉಪನ್ಯಾಸಕರ ಹೆಸರುಗಳನ್ನು ನಾನು ನೆನಪಿಸಲು ಬಯಸುತ್ತೇನೆ. ಮುಖ್ಯವಾಗಿ ನನಗೆ ಅಕೌಂಟೆನ್ಸಿ ಕಲಿಸಿದ ಶ್ರೀಮತಿ ಹರಡಾಕ್ಷಿ ಮೇಡಮ್, ನನ್ನ ನೆಚ್ಚಿನ ನನ್ನ ಪ್ರೀತಿಯ ಉಪನ್ಯಾಸಕರವರು. ಅವರು ಕಲಿಸಿದ ಅಕೌಂಟ್ಸಿನ ಸೂತ್ರಗಳಿಂದ ಇಂದು ನಾನು ಕೂಡ ಒಬ್ಬ ಅಕೌಂಟೆನ್ಸಿ ಲೆಕ್ಚರರ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯವಾಗಿದೆ.
ಅವ್ರು ಹೇಳಿಕೊಟ್ಟ ಅಕೌಂಟೆನ್ಸಿ ಕೆಲವು ಗುಟ್ಟುಗಳಿಂದ ಇವತ್ತು ನನ್ನ ವಿದ್ಯಾರ್ಥಿಗಳು ಕೂಡ ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಪಡೆದಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಸೈಂಟ್ ರೇಮಂಡ್ಸ್ ಕಾನ್ವೆಂಟ್ನ ಮುಖ್ಯಸ್ಥರಾದ ಸಿಸ್ಟರ್ ಲವಿಟಾ ಬಿಎಸ್ ಅವರು ಕಾಲೇಜಿನ ಸೈನ್ಸ್ ಪಾರ್ಕ್ ಯೋಜನೆ ಉದ್ಘಾಟಿಸಿದ್ರು. ಕಾಲೇಜಿನ ಪ್ರಾಚಾರ್ಯರಾದ ಸಿಸ್ಟರ್ ಡಾಕ್ಟರ್ ಸಾಧನಾ ಬಿಎಸ್ ಅವರು ಸ್ವಾಗತಿಸಿದ್ರು. ಉಪನ್ಯಾಸಕಿ ಲಿಖಿತ ಕಾರ್ಯಕ್ರಮವನ್ನು ನಿರೂಪಿಸಿ ಉಪನ್ಯಾಸಕಿ ಪ್ರಜ್ಞಾ ಎಕೆ ವಂದಿಸಿದ್ರು. ಉಪನ್ಯಾಸಕಿ ಸವಿತಾ ಮೆನೇಜಸ್ ಮತ್ತು ಲಿಡ್ವಿನ್ ಕ್ರಾಸ್ತಾ ರಜತ ಮಹೋತ್ಸವದ ಯೋಜನೆಗಳನ್ನು ವಿವರಿಸಿದ್ರು. ಸಮಾರಂಭದಲ್ಲಿ ಸೈಂಟ್ ರೇಮಂಡ್ಸ್ ಅನುದಾನಿತ ಪ್ರೌಢಶಾಲೆಯ ಮುಖ್ಯಸ್ಥರಾದ ಸಿಸ್ಟರ್ ವಿದ್ಯಾ ಬಿಎಸ್, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥರಾದ ಸಿಸ್ಟರ್ ಮನಿಷಾ ಬಿಎಸ್, ಪದವಿ ಕಾಲೇಜಿನ ಮೇಲ್ವಿಚಾರಕರಾದ ಸಿಸ್ಟರ್ ಫಾಲೆಟ್ ಬಿಎಸ್ ಅವರು ಉಪಸ್ಥಿತರಿದ್ದರು. ಶಿಕ್ಷಣ, ಶಿಸ್ತು ಮತ್ತು ಮೌಲ್ಯಗಳ ಮೂಲಕ ಸಮಾಜ ಸೇವೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸೈಂಟ್ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಪ್ರೇರಣಾದಾಯಕ ನಾಯಕತ್ವ, ನಿಷ್ಠಾವಂತ ಬೋಧಕರು, ಉತ್ಸಾಹಿ ಹಳೆಯ ವಿದ್ಯಾರ್ಥಿಗಳು ಹಾಗೂ ಭಾವಪೂರ್ಣ ವಿದ್ಯಾರ್ಹರು ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸದಾ ಶಕ್ತಿಯಾಗಿದ್ದಾರೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.